ಆಮೇಲೆ ಇನ್ನು ಉಳಿದಂತಹ ಆಮೇಲೆ ಸರ್ ಬಾಲಕೃಷ್ಣ ಸರ್ ಇನ್ನೊಂದು ವಿಚಾರ ಅಂತಂದ್ರೆ MSMEಗಳಿಗೆ ಸಂಬಂಧಪಟ್ಟಂಗೆ ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ ಉತ್ಪಾದನೆಯನ್ನ ಹೆಚ್ಚು ಮಾಡುವಂತ ನಿಟ್ಟಿನಲ್ಲಿ ಏನ್ ವಿಚಾರಗಳು ಪ್ರಸ್ತಾಪ ಆಗಬಹುದು ಅಂತೇಳಿ ಸ್ಮಾಲ್ ಹಾಗೆ ಮೀಡಿಯಂ ಸ್ಕೇಲಿಗೆ ಸಂಬಂಧಪಟ್ಟ ಹಾಗೆ 10,000 ಕೋಟಿ ರೂಪಾಯಿ ಅಷ್ಟು ಅನುದಾನವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ಇದು ಎಷ್ಟು ಮಟ್ಟಿಗೆ ಬೂಸ್ಟ್ ಕೊಡಬಹುದು ಅಂತ ಮ್ಯಾನುಫ್ಯಾಕ್ಚರಿಂಗ್ ಇದು ಈಗಿನ ದಿವಸಕ್ಕೆ ಬೇಕಾದಂತದ್ದು. ಯಾಕೆಂದ್ರೆ MSME ಸೆಕ್ಟರ್ಗೆ ಹೊತ್ತು ಕೊಡಬೇಕು ಅಂತ ನಾವೇನ್ ಕೇಳ್ತಾ ಇದ್ವಿ, ಬಹುಶಃ ಅದನ್ನ ಕನ್ಸಿಡರೇಷನ್ ಮಾಡಿದ್ದಾರೆ. ಇಂಡಸ್ಟ್ರಿ ಅದು ಬರೀ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲ, ಇವನ್ ಫಾರ್ಮಸ್ಯೂಟಿಕಲ್ಗೂ ಕೊಟ್ಟಿದ್ದಾರೆ, ಇವನ್ ಬಯೋಗ್ಯಾಸ್ಗೂ ಸಹ ಕೊಟ್ಟಿದ್ದಾರೆ. ಐ ಥಿಂಕ್ ಇಟ್ಸ್ ಅ ವೆಲ್ಕಮ್ ಗ್ರೂಪ್. ಅಂದ್ರೆ ಈ ಇಂಡಸ್ಟ್ರಿ ಸ್ಮಾಲ್ ಅಂಡ್ ಮೈಕ್ರೋಗೆ ಏನು ಒತ್ತು ಕೊಟ್ಟಿದ್ದಾರೆ, 10,000 ಕೋಟಿ ಏನು ಎತ್ತಿಟ್ಟಿದ್ದಾರೆ. ಅಂಡ್ ಇವನ್ ಫೈನಾನ್ಷಿಯಲ್ಸ್ ಅಲ್ಲಿ ಅದಕ್ಕೂ ಒಂದು ಕಮಿಟಿ, ಒಂದು ಹೆಡ್ ಕಮಿಟಿ ಮಾಡಿದ್ದಾರೆ. ನಾವು ಹಿಂದೆ ಮಾತಾಡ್ತಾ ಇದ್ವಲ್ಲ, ಆ ಟ್ರಾನ್ಸ್ಪರೆನ್ಸಿ ಏನ್ ಬರಬೇಕು ಅಂತ, ಅದಕ್ಕೂ ಸಹ ಒಂದು ಕೋರ್ ಕಮಿಟಿ, ಫೈನಾನ್ಷಿಯಲ್ ಹೆಡ್ ಕಮಿಟಿ ಮಾಡಿದ್ದಾರೆ. ಐ ಥಿಂಕ್ ಇಟ್ಸ್ ಅ ವೆಲ್ಕಮ್ ಗ್ರೂಪ್ ಫಾರ್ ಮೂವಿಂಗ್ ಫಾರ್ವರ್ಡ್ ಫಾರ್ MSME. ಸರ್ ಏನಕ್ಕೆ ಬಾಲಕೃಷ್ಣ ಸರ್ ನಿಮ್ಗೆ ನೋಡಿದ ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಸಂಬಂಧಪಟ್ಟ ಹಾಗೆ MSME ಸಂಬಂಧ, ಯಾಕಂದ್ರೆ ಜನರು ಉದ್ಯಮಿಗಳ ಬೇಡಿಕೆ ಇದ್ದದೇ ಅದು ಸರಿಯಾಗಿ ಇನ್ಫ್ರಾಸ್ಟ್ರಕ್ಚರ್ ಕೊಡಿ ನಮ್ಗೆ ಆಗ್ತಾ ಇಲ್ಲ ಅಂತ. ಆಮೇಲೆ ಏನು ಪಾಲಿಸಿ ಮೇಕಿಂಗ್, ಆಮೇಲೆ ಅನುಮತಿ ಕೊಡುವಂತಹ ಸಂದರ್ಭದಲ್ಲಿ ಕೂಡ ಬಹಳ ಅದನ್ನು ಸರಳೀಕರಣಗೊಳಿಸಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ಹೇಗೆ ಸ್ಯಾಟಿಸ್ಫೈಡ್ ಅಂತ ಅನಿಸ್ತಾ ಇದೆಯಾ ಉದ್ಯಮಿಯ ರೂಪದಲ್ಲಿ ನೋಡಿದಾಗ? ಉದ್ಯಮಿ ರೂಪದಲ್ಲಿ ಇವತ್ತು ನೋಡಿದ್ರೆ ಇಟ್ಸ್ ಸ್ಯಾಟಿಸ್ಫೈಡ್. ಇದು ಏನಕ್ಕೆ ದೇ ಆರ್ ಇನ್ಫ್ರಾಸ್ಟ್ರಕ್ಚರ್ ಒಂದ್ ತರ ಹೇಳಿದ್ದಾರೆ, ಇನ್ನೊಂದು ಕಡೆ ಕಂಟೈನರ್ ಮ್ಯಾನುಫ್ಯಾಕ್ಚರಿಂಗ್ ಹೊತ್ತು ಕೊಟ್ಟಿದ್ದಾರೆ. ಅಂದ್ರೆ ನಾವು ಏನೇ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಮುಂದೆ ನಮಗೆ ಎಕ್ಸ್ಪೋರ್ಟ್ ಜಾಸ್ತಿ ಆದಾಗ ವಿ ವಿಲ್ ಹ್ಯಾವ್ ಎ ಹ್ಯೂಜ್ ಶಾರ್ಟೇಜ್ ಆಫ್ ಕಂಟೈನರ್ಸ್. ಸೊ ಅದನ್ನು ಸಹ ಒತ್ತು ಕೊಟ್ಟಿದ್ದಾರೆ. ಅಂದ್ರೆ ಕಂಟೈನರ್ನ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಕ್ರಿಯೇಟ್ ಮಾಡಿದ್ದಾರೆ. ಅಂದ್ರೆ ಈ ಹೊತ್ತಲ್ಲೇ MSMEಗೆ ಮತ್ತೆ ಮುಂದೆ ಬರುವಂತಹ ಎಕ್ಸ್ಪೋರ್ಟ್ಗೆ ಏನೇನು ಬೇಕಾಗುತ್ತೋ ಅದನ್ನೆಲ್ಲ ರಿಕ್ವೈರ್ಮೆಂಟ್ ಪ್ಲಾನ್ ಮಾಡಿದ್ದಾರೆ. ಮತ್ತೆ ಹೊತ್ತು ಎಲ್ಲಾದ್ರೂ ನಾಟ್ ಓನ್ಲಿ ಫಾರ್ ಮ್ಯಾನುಫ್ಯಾಕ್ಚರಿಂಗ್, ಟೂರಿಸಂ ಕೊಟ್ಟಿದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದಾರೆ, ಫಾರ್ಮಾ ಕೊಟ್ಟಿದ್ದಾರೆ, ಮೆಡಿಸಿನ್ಸ್ ಕೊಟ್ಟಿದ್ದಾರೆ. ಸೊ ಎಲ್ಲಾ ಕ್ಷೇತ್ರದಲ್ಲೂ ಸಹ ಒತ್ತು ಕೊಟ್ಟು ದೇ ಹ್ಯಾವ್ ಟೇಕನ್ ಅಪ್ ದಿಸ್ ಪರ್ಟಿಕ್ಯುಲರ್ ಬಡ್ಜೆಟ್. ಓಕೆ.